ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್. ಗೃಹಲಕ್ಷ್ಮಿ ಯೋಜನೆಯಡಿ ಕರ್ನಾಟಕ ಸರ್ಕಾರ 3 ಲಕ್ಷ ರೂಪಾಯಿ ಸಾಲ ನೀಡಲಿದೆ. ಹೌದು, ಇತ್ತೀಚೆಗೆ ಕೇಳಿಬರುತ್ತಿರುವ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಸಾಲ ಸೌಲಭ್ಯವನ್ನು ಕೂಡ ಪರಿಚಯಿಸಲಾಗುತ್ತಿದೆ. ಅರ್ಹರಾಗಿರುವ ಮಹಿಳೆಯರಿಗೆ ಬಿಸ್ನೆಸ್ ಇತ್ಯಾದಿಗಳನ್ನು ಮಾಡಲು 3 ಲಕ್ಷ ರೂಪಾಯಿವರೆಗೆ ಸಾಲ ನೀಡಲಾಗುತ್ತದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದೇ ಯೋಜನೆಯ ಬಗ್ಗೆ ವಿವರವಾಗಿ ತಿಳಿಸಿಕೊಡಲಿದ್ದೇನೆ. ಆದ್ದರಿಂದ ವಿಡಿಯೋವನ್ನು ಪೂರ್ತಿ ಕೊನೆಯವರೆಗೂ ಖಂಡಿತ ನೋಡಿ. ಮತ್ತು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಮೊದಲು ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇತ್ತೀಚೆಗೆ ಅನೌನ್ಸ್ ಮಾಡಿ ತಿಳಿಸಿದ್ದಾರೆ. ಏನೆಂದರೆ, ಅವರು ಗೃಹಲಕ್ಷ್ಮಿ ಬ್ಯಾಂಕ್ ಅನ್ನು ಪರಿಚಯಿಸಲಿದ್ದಾರೆ. ಇದರಲ್ಲಿ ಮಹಿಳೆಯರಿಗೆ, ಪ್ರಮುಖವಾಗಿ ಅವರಿಗೆ ಸಹಾಯ ಮಾಡಲು ಮತ್ತು ಅವರನ್ನು ಸಬಲೀಕರಣಗೊಳಿಸಲು, ಅವರು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಬಯಸಿದರೆ ಅವರಿಗೆ 3 ಲಕ್ಷ ರೂಪಾಯಿವರೆಗೆ ಸಾಲ ನೀಡುವ ಬಗ್ಗೆ ಮಾತನಾಡಲಾಗುತ್ತಿದೆ. ಅದೂ ಕೂಡ ಕಡಿಮೆ ಬಡ್ಡಿದರದಲ್ಲಿ. ಈ 3 ಲಕ್ಷ ರೂಪಾಯಿಯ ಮೊತ್ತವನ್ನು ನೇರವಾಗಿ ಡಿಬಿಟಿ ಮೂಲಕ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತದೆ. ಸದ್ಯಕ್ಕೆ ಈ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಹೊರಬಂದಿಲ್ಲ. ಆದರೆ ನವೆಂಬರ್ 19ರಂದು ಸರ್ಕಾರ ಇದರ ಎಲ್ಲಾ ಮಾರ್ಗಸೂಚಿಗಳನ್ನು ಮತ್ತು ಸಂಪೂರ್ಣ ವಿವರಗಳನ್ನು ತಿಳಿಸಲಿದೆ ಎಂದು ಹೇಳಲಾಗುತ್ತಿದೆ. ಸರ್ಕಾರ ಇದರ ಬಗ್ಗೆ ವಿವರವಾದ ಮಾಹಿತಿ ನೀಡಿದ ತಕ್ಷಣ ನಾನು ನಿಮಗಾಗಿ ಪ್ರತ್ಯೇಕ ವಿಡಿಯೋ ಮಾಡಿ ತಿಳಿಸುತ್ತೇನೆ. ನನ್ನ ಕೆಲವು ಪ್ರಶ್ನೆಗಳು ಮತ್ತು ಸಂದೇಹಗಳು. ಈಗ ನನ್ನ ಕೆಲವು ಪ್ರಶ್ನೆಗಳು ಮತ್ತು ಸಂದೇಹಗಳಿವೆ. ಅದನ್ನು ನಾನು ನಿಮ್ಮ ಮುಂದೆ ಇಡುತ್ತೇನೆ. ಮೊದಲನೆಯದಾಗಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳು ಸಿಗುತ್ತಿರುವ 2,000 ರೂಪಾಯಿಗಳನ್ನೇ ಸರ್ಕಾರ ಸರಿಯಾದ ಸಮಯಕ್ಕೆ ನೀಡಲು ಸಾಧ್ಯವಾಗುತ್ತಿಲ್ಲ. ಅವರ ಹತ್ತಿರ ಫಂಡ್ ಕಡಿಮೆ ಇದೆಯೋ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಣ ಬರಲು 3-4 ತಿಂಗಳು ತಡವಾಗುತ್ತಿದೆ. ಈಗ ಆ ಹಣವೇ ತಡವಾಗುತ್ತಿರುವಾಗ ಈ 3 ಲಕ್ಷ ರೂಪಾಯಿ ಸಾಲ ನೀಡಲು ಹಣ ಎಲ್ಲಿಂದ ಬರುತ್ತದೆ? ಎರಡನೆಯದಾಗಿ, ಈ ಸಾಲವನ್ನು ನೀಡಿದಾಗ ಆ 2,000 ರೂಪಾಯಿಗಳನ್ನು ನಿಲ್ಲಿಸಲಾಗುತ್ತದೆಯೇ ಅಥವಾ 2,000 ರೂಪಾಯಿಗಳನ್ನು ಮುಂದುವರಿಸಲಾಗುತ್ತದೆಯೇ ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸುತ್ತಿಲ್ಲ. ಮೂರನೆಯದಾಗಿ, ಈ ಸಾಲಕ್ಕೆ ಕಡಿಮೆ ಬಡ್ಡಿದರ ಇರಲಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಅದು ಎಷ್ಟು ಅಂತ ಇನ್ನೂ ತಿಳಿಸಿಲ್ಲ. ಇದರೊಂದಿಗೆ ಸಾಲ ಹೇಗೆ ಸಿಗುತ್ತದೆ, ಹೇಗೆ ಅಪ್ಲೈ ಮಾಡಬೇಕು, ಇದರ ಪ್ರೊಸೀಜರ್ ಏನಿರಲಿದೆ ಎಂಬ ವಿವರವಾದ ಮಾಹಿತಿಯೂ ಇಲ್ಲ. ಅಕಸ್ಮಾತ್ ಯಾರಾದರೂ ಸಾಲ ಪಡೆದು ಅದನ್ನು ಮರುಪಾವತಿಸಲು ಸಾಧ್ಯವಾಗದಿದ್ದರೆ ಅವರ ಪರಿಸ್ಥಿತಿ ಏನಾಗುತ್ತದೆ ಎಂಬ ಯಾವುದೇ ಮಾಹಿತಿಯೂ ಸದ್ಯಕ್ಕಿಲ್ಲ. ನನ್ನ ಕೆಲವು ಸಲಹೆಗಳು. ಸರ್ಕಾರಕ್ಕೆ ನಿಜವಾಗಿಯೂ ಸಹಾಯ ಮಾಡಬೇಕೆಂದಿದ್ದರೆ ನನ್ನ ಕೆಲವು ಸಲಹೆಗಳು. ಸರ್ಕಾರಕ್ಕೆ ನಿಜವಾಗಿಯೂ ಸಹಾಯ ಮಾಡಬೇಕೆಂದಿದ್ದರೆ ಮೊದಲು ಗೃಹಲಕ್ಷ್ಮಿಯ ಅಡಿಯಲ್ಲಿ ಬರುತ್ತಿರುವ ತಿಂಗಳ 2,000 ರೂಪಾಯಿಗಳನ್ನು ಸರಿಯಾದ ಸಮಯಕ್ಕೆ ಬಿಡುಗಡೆ ಮಾಡಬೇಕು. ಮತ್ತೊಂದು ವಿಷಯವೇನೆಂದರೆ, ಇದರ ಜೊತೆಗೆ ಸಾಲವನ್ನೂ ನೀಡಲು ಬಯಸಿದರೆ ಆ 3 ಲಕ್ಷ ರೂಪಾಯಿ ಸಾಲದ ಮೊತ್ತವನ್ನು ಕಡಿಮೆ ಮಾಡಿ 1 ಲಕ್ಷ ರೂಪಾಯಿ ಮಾಡಬಹುದು. ಆದರೆ ಅದನ್ನು ಬಡ್ಡಿರಹಿತ, ಇಂಟ್ರೆಸ್ಟ್ ಫ್ರೀ ಮಾಡಬೇಕು. ಅದರ ಮೇಲೆ ಯಾವುದೇ ಬಡ್ಡಿ ಇರಬಾರದು. ಯಾರು ಎಷ್ಟು ಸಾಲ ತೆಗೆದುಕೊಳ್ಳುತ್ತಾರೋ ಅವರಿಗೆ ಅಷ್ಟನ್ನೇ ವಾಪಸ್ ಮಾಡಲು ಹೇಳಬೇಕು. ಇದು ನನ್ನ ಕಡೆಯಿಂದ ಕೆಲವು ಸಲಹೆಗಳು. ನಿಮಗೇನನಿಸುತ್ತದೆ? ಕಮೆಂಟ್ ಸೆಕ್ಷನ್ ಓಪನ್ ಆಗಿದೆ. ಕೆಳಗೆ ಕಮೆಂಟ್ನಲ್ಲಿ ನೀವು ಬರೆಯಬಹುದು. ಮುಂದೆ ಬೇರೆ ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸುತ್ತೇನೆ. ಆದರೆ ಈ ಸಾಲದ ಯೋಜನೆ ನನಗಂತೂ ಇಷ್ಟ ಆಗಿಲ್ಲ. ಐ ಹೋಪ್ ನಿಮಗೆ ಎಲ್ಲಾ ವಿಷಯಗಳು ವಿವರವಾಗಿ ಅರ್ಥವಾಗಿವೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.